ಈ ಅನ್ಯಾಯ ಈಗ ನಡೀತಾ ಇದೆ. ಕೆಲವೊಮ್ಮೆ ಎಷ್ಟು ಅಮಾನುಷವಾಗಿ ಖಾಲಿ ಮಾಡಿಸಲಾಗುತ್ತೆ ಅಂದ್ರೆ, ಮನೆಯಲ್ಲಿರೋ ಮಕ್ಕಳ ಶಾಲೆಯ ಪುಸ್ತಕದ ಬ್ಯಾಗ್ ಅನ್ನು ಕೂಡ ತಗೊಳಕ್ ಬಿಡೋದಿಲ್ಲ. ಅದನ್ನು ಸಹ ತೆಗೆದು ಆ ಕಡೆ ಬಿಸಾಕ್. ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ತಾ ಇರ್ತಾರೆ, ಅವ್ರ ಪುಸ್ತಕದ ಬ್ಯಾಗ್ ಅನ್ನು ತೆಗೆದು ಆಚೆ ಬಿಸಾಕ್. ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ಆ ಕ್ಷಣಕ್ಕೆ ಎಲ್ಲಿಗೆ ಹೋಗ್ಬೇಕು? ಈ ಒಂದು ಹಾಗಾದ್ರೆ ಇದು ಯಾವ ಕಾಯ್ದೆ ಅಡಿಯಲ್ಲಿ ಇಂತಹ ಕಾನೂನು ಜಾರಿಗೆ ಬಂದಿದೆ ಅಂದ್ರೆ, ಸರ್ಫೇಸಿ ಆಕ್ಟ್ ಅಂತ ಬಂದಿದೆ. ಕೇಂದ್ರ ಸರ್ಕಾರ ತಂದಿದೆ ಸರ್ಫೇಸಿ ಆಕ್ಟ್. ಈ ಸರ್ಫೇಸಿ ಆಕ್ಟು ಬಹಳ ತೀಕ್ಷ್ಣವಾದದ್ದು. ಮತ್ತೆ ನ್ಯಾಯಾಲಯಗಳಿಗೆ ಹೋದ್ರೆ ವರ್ಷಾನುಗಟ್ಟಲೆ ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳು ನಡೆಯುತ್ತೆ ಅಂತ ಅನ್ಕೋಬೇಡಿ. ಈ ಸರ್ಫೇಸಿ ಆಕ್ಟ್ ಕೆಳಗಡೆಲ್ಲಿ ಕೇವಲ ಒಂದು 5 ರಿಂದ 6 ತಿಂಗಳಲ್ಲಿ ಸಂಪೂರ್ಣ ಸಾಲ ವಸೂಲಾತಿ ಪ್ರಕ್ರಿಯೆ ಮುಗಿದು ಬ್ಯಾಂಕಿಗೆ ಏನು ಹಣ ಬರಬೇಕಾಗಿರುತ್ತೋ ಅದು ಬಂದ್ಬಿಡುತ್ತೆ. ಅದು ಹೇಗೆ ಸಾಧ್ಯ ಸರ್? ಬೇರೆ ನ್ಯಾಯಾಲಯದಲ್ಲಿ ಪ್ರಕರಣಗಳಿಗೆ ಹೋದಾಗ ತುಂಬ ದಿವಸ ಆಗುತ್ತೆ, ಇದು ಯಾಕೆ ಇಷ್ಟು ಬೇಗ ಮುಗಿಯುತ್ತೆ ಅಂದಾಗ, ಅದನ್ನೇ ಸರ್ಫೇಸಿ ಆ್ಯಕ್ಟಲ್ಲಿ ತಂದಿರುವಂಥದ್ದು. ಒಬ್ಬ ಮನುಷ್ಯ ಹೌಸಿಂಗ್ ಲೋನನ್ನು ಪಡೆದುಕೊಂಡು ಸಾಲವನ್ನು ಮರುಪಾವತಿ ಮಾಡದೇ ಇದ್ದಂಥ ಪಕ್ಷದಲ್ಲಿ ಬ್ಯಾಂಕುಗಳು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆವು ಈ ಸರ್ಫೇಸಿ ಆ್ಯಕ್ಟನ್ನು ಬಳಸ್ಕೋಬೋದು. ಹಣ ವಸೂಲಾತಿಗಾಗಿ ಈ ಸರ್ಫೇಸಿ ಆ್ಯಕ್ಟನ್ನು ಬಳಸ್ಕೊಳ್ಬೋದು. ಅದು ಬಹಳ ದೊಡ್ಡ ಕಾಯ್ದೆ ಹೆಸರಿದೆ, ಸೆಕ್ಯುರಿಟೈಸೇಷನ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್ ಅಂತಲ್ಲ. ಅದಕ್ಕೆ ಅದನ್ನು ನಾವು ಕಾನೂನನ್ನು ನಾವು ಪ್ರತಿನಿತ್ಯ ಬಳಕೆ ಮಾಡುವಾಗ ಶಾರ್ಟ್ ಆಗಿ ಸರ್ಫೇಸಿ ಆ್ಯಕ್ಟ್ ಅಂತ. ಈ ಸರ್ಫೇಸಿ ಆ್ಯಕ್ಟಿನ ಪ್ರಕ್ರಿಯೆ ಏನಿರುತ್ತೆ ಅಂದರೆ, ಒಬ್ಬ ಮನುಷ್ಯ ಸಾಲವನ್ನು ಪಡ್ಕೊಂಡು ಮರುಪಾವತಿ ಮಾಡದೇ ಇದ್ದಾಗ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾರೆ ಬ್ಯಾಂಕಿನವರು. ತಕ್ಷಣ ಏನು ಬರೋದಿಲ್ಲ, ಫಸ್ಟ್ ನೋಟಿಸ್ ಎಲ್ಲ ಕೊಟ್ಟಿರ್ತಾರೆ. ಆದರೂ ಇವರು ಕಿವಿಗೊಟ್ಟಿರಲ್ಲ. ಈ ಸಾಲ ತೊಗೊಂಡವರು ಮೌನವಾಗಿದ್ದುಬಿಡ್ತಾರೆ, ಕಟ್ಟದೆ ಸುಮ್ಮನೆ ಇದ್ಬಿಡ್ತಾರೆ, ಅಥವಾ ಸಬೂಬು ಹೇಳ್ಕೊಂಬರ್ತಾ ಇರ್ತಾರೆ ಬ್ಯಾಂಕಿಗೆ, ಇವತ್ತು ಕಟ್ತೀವಿ ನಾಳೆ ಕಟ್ತೀವಿ. ಆಗ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಒಂದು ಸಾಲವನ್ನು ಡಿಕ್ಲೇರ್ ಮಾಡ್ತಾರೆ. ಯಾವುದೋ ಒಂದು ಸಾಲವನ್ನು ಬ್ಯಾಂಕಿನವರು ನಾನ್ ಪರ್ಫಾರ್ಮಿಂಗ್ ಅಸೆಟ್ NPA ಅಂತ ಮಾಡ್ತಾರೆ. NPA ಅಂತ ಮಾಡಿದರೆ ಮುಗೀತು, ಅಲ್ಲಿಗೆ ಸೆಕ್ಯೂರಿಟೈಸೇಷನ್ ಬಂದು ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು. ಸೆಕ್ಯೂರಿಟೈಸೇಷನ್ ಕಾಯ್ದೆಯ ಬಾಗಿಲು ತಕ್ಕೊಂತು. ಆಗ ಸೆಕ್ಷನ್ 13(2) ಆಫ್ ಸೆಕ್ಯುರಿಟೈಸೇಷನ್ ಆಕ್ಟ್ ಕೆಳಗಡೆ, ಸರ್ಫೇಸಿ ಆಕ್ಟ್ ಕೆಳಗಡೆ ಓನರಿಗೆ ನೋಟಿಸ್ ಕೊಡ್ತಾರೆ ಬ್ಯಾಂಕಿನವರು. ಅದನ್ನ ನಾವು ಡಿಮ್ಯಾಂಡ್ ನೋಟಿಸ್ ಅಂತ ಕರಿತೀವಿ. ಡಿಮ್ಯಾಂಡ್ ನೋಟಿಸ್ ಅನ್ನ ಕೊಡ್ತಾರೆ. ಮೊದಲು ನೋಡಿ, ನೀವು ಇಂತಿಷ್ಟು ಸಾಲ ತಗೊಂಡಿದ್ದೀರಿ, ನೀವು ಇಂತಿಷ್ಟು ಕಟ್ಟಿದ್ದೀರಿ, ಇಂತಿಷ್ಟು ಬಾಕಿ ಇದೆ, ಇಷ್ಟು ಹಣ ನಿಮ್ಮಿಂದ ಬರಬೇಕಾಗಿದೆ. ಈ ನೋಟಿಸಿನ ತಲುಪಿದ ತಕ್ಷಣ ನೀವು ಬಂದು ಹಣ ಕಟ್ಟಿ, ನಾವು ಮುಂದಿನ ಕ್ರಮ ತೆಗೆದುಕೊಳ್ಳಲ್ಲ. ತಗೊಳ್ದೆ ಹೋದ್ರೂ ನಾವು ಮುಂದಿನ ಕ್ರಮ ತಗೋಬೇಕಾಗತ್ತೆ. ನಾವು ನಿಮ್ಮ ಆಸ್ತಿ ಏನಿದೆ ಅದರ ಫಿಸಿಕಲ್ ಪೊಸಿಷನ್ ತಗೋಬೇಕಾಗತ್ತೆ, ಭೌತಿಕವಾಗಿ ಅದನ್ನು ನಮ್ಮ ವಶಪಡಿಸ್ಕೋಬೇಕಾಗತ್ತೆ. ಅದಕ್ಕೆ ಬದಲಾಗಿ ಬಂದು ಹಣವನ್ನು ಕಟ್ಟಿ ಅಂತ ಸೆಕ್ಷನ್ 13(2) ಕೆಳಗಡೆ ನೋಟಿಸ್ ಕೊಡ್ತಾರೆ.